ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಎಲ್ಲೊಂದು ಕಡೆ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ನನಗೆ ತೃಪ್ತಿ ಕೊಟ್ಟಿಲ್ಲ, ನನಗೆ ಯಾಕೋ ಅದು ಬೇಸರ ಆಗ್ತಿದೆ ಅಂತೇಳಿ ನಾಗಮೋಹನ್ ದಾಸ್ ಅವರು ಹೇಳ್ತಾರೆ. ನಾಗಮೋಹನ್ ದಾಸ್ ಅವರು ವರದಿನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ಮೇಲೆ 3 ಅಂಶಗಳನ್ನ ಅಲ್ಲಿ ಮೆನ್ಷನ್ ಮಾಡ್ತಾರೆ. ನನ್ನ ವರದಿ ಸರಿ ಇದ್ದರೆ ನೀವು ಪುರಸ್ಕರಿಸ್ಬೋದು, ವರದಿ ಸರಿ ಇಲ್ಲ ಅಂದರೆ ತಿರಸ್ಕರಿಸ್ಬೋದು, ಅಥವಾ ಏನಾದರೂ ಗೊಂದಲಗಳಿದೆ ಅಂತಂದಾಗ ಅದನ್ನ ಪರಿಷ್ಕರಣೆಗೆ ಒಳಪಡಿಸ್ಬೋದು ಅಂತ 3 ಅಂಶಗಳನ್ನ ಹಾಕಿರ್ತಾರೆ. ಈಗ ಸರ್ಕಾರ ಏನೋ ಒಂದು ನಿರ್ಣಯ ಮಾಡೈತೆ, ಆವಾಗ ಪ್ರವರ್ಗ ಹೇಗೆ ಎಲ್ಲ ಹುದ್ದೆಗಳು ಸೀಮಿತಗೊಂಡಾಗ ಸರ್ಕಾರ ಮಾಡಿರೋದು ಸರಿ ಇದೆ ಅಂತ ಹೇಳಿದ್ರು. ನಮಗೆ ಅನ್ಯಾಯ ಆಗೈತೆ ಅಂತ ನಾವು ಹೋರಾಟ ಮಾಡಿದ್ವಿ, ಅವಾಗೇನೂ ಮಾತಾಡಲಿಲ್ಲ ಅವರು. ಸರ್ಕಾರ ಪರಿಷ್ಕರಣೆಗೆ ಒಳಪಡಿಸ್ತು, ಒಂದಷ್ಟು ಟೆಕ್ನಿಕಲ್ ಟೀಮ್ಗಳನ್ನ ಮಾಡಿ ಏನು ಗೊಂದಲಗಳಿದೆ ಅನ್ನೋದನ್ನ ಕೇಳ್ತು, ಅದಕ್ಕೊಂದು ವರದಿ ಬಂತು. ಚೀಫ್ ಸೆಕ್ರೆಟರಿ ಆದಂಥ ಶಾಲಿನಿ ರಜನೀಶ್ ಅವರು ಒಂದು ವರದಿ ಕೊಟ್ಟರು. ಅದರ ಬೇಸಿಸ್ ಮೇಲೆ ಈಗ ನಿನ್ನೆ ನಿರ್ಣಯ ಮಾಡಿದ್ರು. ಈಗ ಅವರು ಏನು ಅಂಶಗಳು ಕೊಟ್ಟಿದ್ರು, ಪರಿಷ್ಕರಿಸ್ಬೋದು ಅಥವಾ ಪುರಸ್ಕರಿಸ್ಬೋದು ಅಥವಾ ತಿರಸ್ಕರಿಸ್ಬೋದು ಅಂತ, ಆ ಅಂಶಗಳನ್ನೇ ಆಧಾರವಾಗಿ ಇಟ್ಕೊಂಡು ಸರ್ಕಾರ ಇವತ್ತು ಪರಿಷ್ಕರಣೆಗೆ ಒಳಪಡಿಸಿ ಪುರಸ್ಕರಿಸೈತೆ. ಇದನ್ನು ವರದಿ ಕೊಟ್ಟಿರೋರೆ ನನಗೆ ಸಮಾಧಾನ ಇಲ್ಲ ಅಂತಂದರೆ, ಆ ವರದಿ ಕೊಟ್ಟವರು ಎಲ್ಲೋ ಒಂದೇ ವರ್ಗಕ್ಕೆ ಆ ವರದಿನ ಪ್ರಿಪೇರ್ ಮಾಡಿದರು ಅಂತ ನಮಗನ್ಸುತ್ತೆ ಸರ್. ಅಲ್ಲ, ನಾನು ಕೊಟ್ಟಿದ್ದಂತಹ ವರದಿಯನ್ನು ಎಲ್ಲೊಂದು ಕಡೆ ಅವರು ಪರಿಗಣಿಸ್ತೇನೆ ಈ CS ಸಮ್ಮುಖದಲ್ಲಿ ಟೆಕ್ನಿಕಲ್ ಟೀಮ್ ಕೊಟ್ಟಂಥ ವರದಿಯನ್ನು ಪುಷ್ ಮಾಡಿದ್ರು ಅಂತ ಏನಾದ್ರು ಬೇಸರ ಇದೆ ತಮಗೆ? ಅಲ್ಲ, ಅವರು ವರದಿ ಕೊಟ್ಟಿದ್ದು 17%ಗೆ. ಈ 17%ಗೆ ಕೋರ್ಟು ನೀವು ಮೀಸಲಾತಿನ ಒಳ ಮೀಸಲಾತಿನ ಜಾರಿ ಮಾಡೋಕ್ಕಾಗಲ್ಲ ಅಂದಮೇಲೆ 15%ಗೆ ಏನೈತೆ ಅದಕ್ಕೆ ಜಾರಿ ಮಾಡಬೇಕು. ಈಗ 6.5 ಮಾಡಿದ್ರೆ 17% ಆಯ್ತದೆ. ಅದು ಕೊಟ್ಟಿದ್ದು ನಾಗಮೋಹನ್ ದಾಸು. ಇವ್ರು ಕೊಟ್ಟಿದ್ದೇ ಮಾಡಬೇಕು ಅಂತಂದರೆ 15%ಗೆ ಎಲ್ಲಿ ಬರ್ತದೆ? ಆವಾಗ ಅದೊಂದು ಲಿಮಿಟೇಷನ್ ಮಾಡ್ಕೋಬೇಕು ಅಂತಂದಾಗ ಒಂದು ಟೆಕ್ನಿಕಲ್ ಟೀಮ್ ಮಾಡಲೇಬೇಕು. ಅವರು ವರದಿ ಬೇಸಿಸ್ ಮೇಲೇ ಪರ್ಸೆಂಟೇಜ್ನ ಡಿವೈಡ್ ಮಾಡಿರೋದು. ಈಗ ರೋಸ್ಟರ್ ಬಿಂದು ಹೆಂಗೆ ಕೊಟ್ಟಿದ್ರು? 17 ಕೊಟ್ಟಿದ್ದಾಗ 17 ಇದ್ದಾಗ ರೋಸ್ಟರ್ ಬಿಂದು 1, 9, 15ರಲ್ಲೇ ಇತ್ತು ಸರ್. ನಾವು ಅದನ್ನು 1-2 ಕಾಲ ಆದಾಗ ಕಂಪ್ಲೀಟ್ ಪ್ರವರ್ಗ ಹೇಗೆ ಹೋಗಿತ್ತು ಅದು ಖಂಡಿತವಲ್ಲೂ ನಾಗಮೋಹನ್ ದಾಸು ಈ ಟೆಕ್ನಿಕಲ್ ಟೀಮು ಆ ಥರ 1-2 ಹುದ್ದೆಗಳು ಬಂದಾಗ ನೀವು ಅದನ್ನು SC ಸಾಮಾನ್ಯ ಅಂತ ಪರಿಗಣಿಸಿ ಅಂತ ಕೊಟ್ಟೈತೆ. ಈ ಖಂಡಿತವಲ್ಲೂ ಗೆದ್ದಿದ್ದು ಟೆಕ್ನಿಕಲ್ ಟೀಮ್. ಯಾಕೆಂದರೆ ನಾಗಮೋಹನ್ ದಾಸ್ ಅವರು ಆ ವರದಿನ 3 ವರ್ಗಕ್ಕೂ ಸಮಾನವಾಗಿ ಬರೆದಿರಲಿಲ್ಲ, ಒಂದೇ ವರ್ಗಕ್ಕೆ ಬರೆದಿರೋದ್ರಿಂದ ಅದನ್ನು ಸರ್ಕಾರ ಪರಿಷ್ಕರಣೆಗೆ ಒಳಪಡಿಸಿ ಗೊಂದಲಗಳನ್ನೆಲ್ಲ ಸರಿ ಮಾಡಿ ಈಗ ಪುರಸ್ಕರಿಸೈತೆ. ಅದನ್ನು ಅವ್ರು ಗೌರವಯುತವಾಗಿ ಒಪ್ಕೋಬೇಕು. ಸರ್ಕಾರ ಮಾಡಿರೋದು ಸರಿ ಇಲ್ಲ ಅಂತಂದರೆ, ಅದ್ರ ನಾಗಮೋಹನ್ ದಾಸ್ ಮಾಡಿರೋದು ಸರಿ ಇಲ್ಲ ಅಂತ ನಾವು ಹೇಳೋದ್ರಲ್ಲಿ ತಪ್ಪೇನಿತ್ತು? ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀರಿ ಈ ವಿಚಾರದಲ್ಲಿ? ಖಂಡಿತವಾಗ್ಲೂ ಸಲ್ಲಿಸ್ಬೇಕು ಸರ್. ಯಾಕೆಂದರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆದ ಮೇಲೆ ಅವರು ಕೆಲಸ ಮಾಡಿದ್ದಾರೆ. ಆ ಟೆಕ್ನಿಕಲ್ ಟೀಮು ಸಮಗ್ರವಾಗಿ ಕೆಲಸ ಮಾಡಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ Cಗೆ ಸಾಮಾಜಿಕವಾಗಿ ನ್ಯಾಯನ ಹಂಚಿಕೆ ಮಾಡೈತೆ ಅಂತಂದಾಗ ಖಂಡಿತವಾಗ್ಲೂ ಚೀಫ್ ಸೆಕ್ರೆಟರಿ ಆದಂಥ ಶಾಲಿನಿ ರಜನೀಶ್ನವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಸರ್.